ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 5ನೇ ತರಗತಿಯ ಪರಿಸರ ಅಧ್ಯಯನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಈಗ ಆಲ್ರೆಡಿ ನಾವು ಬೋರ್ಡಿಂದ ಬಿಡುಗಡೆ ಮಾಡಿದಂತಹ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೇನೆ. ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಬೇಕಿದ್ರೆ ನೀವು ಅದರ ಉಪಯೋಗವನ್ನು ಪಡ್ಕೊಬೋದು. ಸೊ ಈ ಒಂದು ಅಭ್ಯಾಸ ಪತ್ರಿಕೆ ನಿಮಗೆ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಫಸ್ಟ್ ಮೈನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಇಲ್ಲಿ 12 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ. ಮೊದಲನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸಸ್ಯ ಮೂಲ ಪದಾರ್ಥವಲ್ಲ? ಎಣ್ಣೆ ಬೀಜಗಳು, ತರಕಾರಿಗಳು, ಮೀನೆಣ್ಣೆ, ಹಣ್ಣುಗಳು. ಸೊ ಹಣ್ಣು, ತರಕಾರಿ, ಎಣ್ಣೆ ಬೀಜ ಅವು ಸಸ್ಯ ಮೂಲಗಳು. ಮೀನೆಣ್ಣೆ ಅದು ಪ್ರಾಣಿ ಮೂಲ, ಹಾಗಾಗಿ ಆಪ್ಷನ್ ಸಿ ಮೀನೆಣ್ಣೆ ಸರಿಯಾದಂಥ ಉತ್ತರ. ಎರಡನೇ ಪ್ರಶ್ನೆ, ಇತ್ತೀಚೆಗೆ ವೈದ್ಯರು ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸುವಂತೆ ಸೂಚಿಸುತ್ತಿದ್ದಾರೆ, ಕಾರಣ ಏನು? ಇವು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವ ಧಾನ್ಯಗಳಾಗಿವೆ. ಇವುಗಳನ್ನು ರಾಸಾಯನಿಕ ಗೊಬ್ಬರ, ಕೀಟನಾಶಕ ಬಳಸದೇ ಬೆಳೆಯಬಹುದು. ಇವುಗಳನ್ನು ಬರಗಾಲದ ಮಿತ್ರರು ಎನ್ನುತ್ತಾರೆ. ಮೇಲಿನ ಎಲ್ಲವು. ಸೊ ಈ ಒಂದು ಪ್ರಶ್ನೆಗೆ ಈ ಮೇಲಿನ 3 ಆಪ್ಷನ್ಸ್ ಕರೆಕ್ಟ್ ಆಗಿದೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಮೊದಲನೇದಲ್ಲಿ 2 ಹೇಳಿಕೆ ಇದ್ದಾವೆ. ಮೊದಲನೇ ಹೇಳಿಕೆ, ಸಾಮೂಹಿಕ ವಸತಿಗಳಲ್ಲಿ ಹಲವು ಕುಟುಂಬಗಳು ಒಂದೆಡೆ ವಾಸಿಸಬಹುದು. ಎರಡನೇದು, ಬಹುಮಹಡಿ ವಸತಿ ಕಟ್ಟಡಗಳನ್ನು ಒಂದೇ ಕುಟುಂಬ ವಾಸಿಸಲು ಕಟ್ಟಿರುತ್ತಾರೆ. ಸೊ ಇಲ್ಲಿ ಎ 1 ಮಾತ್ರ ಸರಿ, ಬಿ 2 ಮಾತ್ರ ಸರಿ, ಸಿ 1 ಮತ್ತು 2 ಸರಿ, ಆಪ್ಷನ್ ಡಿ 1 ಮತ್ತು 2 ತಪ್ಪು. ಆಕ್ಚುಲಿ ಒಂದು ಕುಟುಂಬ ವಾಸಿಸುವಂಥದ್ದು ಒಂದು ಸಾಮೂಹಿಕ ವಸತಿಗಳಲ್ಲಿ ವಾಸಿಸ್ತವೆ, ಆದರೆ ಮಲ್ಟಿಪಲ್ ಸ್ಟೋರೇಜ್ ಇದು ಬಿಲ್ಡಿಂಗ್ಸ್ ಏನಿರ್ತವಲ್ಲ, ಬಹುಮಹಡಿ ವಸತಿಯನ್ನು ಒಂದೇ ಕುಟುಂಬಕ್ಕೋಸ್ಕರ ಕಟ್ಟಿರೋದಿಲ್ಲ. ಹಾಗಾಗಿ ಆಪ್ಷನ್ ಎ 1 ಮಾತ್ರ ಸರಿ. 4ನೇ ಪ್ರಶ್ನೆ, ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರನ್ನ ಏನಂತಾರೆ? ಕಣ ಅಂತ ಹೇಳಿ ಕರಿತೀವಿ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 6ನೇ ಪ್ರಶ್ನೆ, ಈ ಮೇಲಿನ ಚಿತ್ರವು ಈ ಅಂಶವನ್ನು ಸೂಚಿಸ್ತದೆ. ಇಲ್ಲಿ ನೋಡಿ, ಒಂದು ಕಬ್ಬಿಣದ ಬಾಲ್ ಇದೆ, ಅದು ಆ ಒಂದು ರಿಂಗಿನ ಒಳಗಡೆ ಹೋಗಿಲ್ಲ. ಬಟ್ ಇನ್ನೊಂದು ಚಿತ್ರ ನೋಡಿದ್ರೆ ಅದು ರಿಂಗಿನ ಒಳಗಡೆ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ ಆ ವಸ್ತುವನ್ನ ಬಿಸಿ ಮಾಡಿದಾಗ ಏನಾಗುತ್ತೆ, ಸೊ ಅದು ವಿಕಸನ ಅದು ಕಾಂಟ್ರಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಅದು ಒಳಗಡೆ ಹೋಗಿದೆ. ಹಾಗಾಗಿ ಅಲ್ಲಿ ನಾವೇನನ್ನು ನೋಡ್ಬೋದು ಅಂದ್ರೆ ಕೊಟ್ಟರೆ 4ರಲ್ಲಿ ಆಪ್ಷನ್ ಬಿ, ದ್ರವ್ಯದ ಮೇಲೆ ಉಷ್ಣದ ಪರಿಣಾಮವನ್ನು ನಾವಲ್ಲಿ ನೋಡ್ಬೋದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 7ನೇ ಪ್ರಶ್ನೆ, ಉತ್ಪತನ ಪ್ರಕ್ರಿಯೆಯನ್ನು ಪರೀಕ್ಷಿಸಲು ಈ ವಸ್ತುಗಳನ್ನು ಬಳಸ್ತಾರೆ. ಕರ್ಪೂರ ಅಯೋಡಿನ್, ಕರ್ಪೂರ ಇಟ್ಟಿಗೆ, ಮೇಣದ ಬತ್ತಿ ಅಯೋಡಿನ್, ನೆಕ್ಸ್ಟ್ ನುಸಿಗುಳಿಗೆ ಇಟ್ಟಿಗೆ. ನೋಡಿ, ಉತ್ಪತನ ಅಂದ್ರೆ ಸಬ್ಲಿಮೇಷನ್. ಸೊ ಈ ಪ್ರಾಸೆಸ್ ಅನ್ನು ನಾವು ಚೆಕ್ ಮಾಡಬೇಕು ಅಂದ್ರೆ ಕರ್ಪೂರ, ಅಯೋಡಿನ್, ನುಸಿಗಳಿಗೆ ಇವೆಲ್ಲವನ್ನ ಬಳಸ್ತೀವಿ. ಅಲ್ಲಿದ್ರೆ ಕರೆಕ್ಟಾಗಿ ಪೇರ್ ಮಾಡಬೇಕು ಅಂದ್ರೆ ಆಪ್ಷನ್ ಎ ಕರ್ಪೂರ ಮತ್ತೆ ಅಯೋಡಿನ್ ಸರಿಯಾದಂತಹ ಉತ್ತರ. 8ನೇ ಪ್ರಶ್ನೆ, ವಾಯುವಿನ ಸಂಪರ್ಕವಿಲ್ಲದೆ ಕೊಳೆಯಿಸಿದಾಗ ಉಂಟಾಗುವ ಅನಿಲ ಅದು ಬಯೋಗ್ಯಾಸ್ ಅಂದ್ರೆ ಜೈವಿಕ ಅನಿಲ ಆಗಿರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 9ನೇ ಪ್ರಶ್ನೆ, ಮೇಲ್ಮುಖ ತಳ್ಳು ಬಲ ಜಾಸ್ತಿ ಆದರೆ ವಸ್ತು ಏನಾಗುತ್ತೆ? ತೇಲ್ತದೆ. ಹಾಗಾಗಿ ಆಪ್ಷನ್ ಬಿ ತೇಲುತ್ತದೆ ಸರಿಯಾದ ಉತ್ತರ. 10ನೇ ಪ್ರಶ್ನೆ, ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. 11ನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರವಾದ ಶಿಖರ. ಆಪ್ಷನ್ ಬಿ ಮುಳ್ಳಯ್ಯನಗಿರಿ. ಸೊ ಬಾಬಾ ಬುಡನ್ಗಿರಿ, ಕುಂದಾದ್ರಿ ಬೆಟ್ಟ, ಮೌಂಟ್ ಎವರೆಸ್ಟ್ ಇವ್ಯಾವು ಸರಿಯಾದ ಉತ್ತರ ಅಲ್ಲ. ಕರ್ನಾಟಕಕ್ಕೆ ಬಂದ್ರೆ ಮುಳ್ಳಯ್ಯನಗಿರಿ ಅತಿ ಎತ್ತರವಾದ ಶಿಖರವಾಗಿದೆ. 12ನೇದು, ಕೆಲಸ ಮಾಡಲು ಡ್ಯಾಶ್ ಅವಶ್ಯಕ? ಶಕ್ತಿ ಅವಶ್ಯಕ. ಶಕ್ತಿ ಬೇಕೇ ಬೇಕು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ನಿಮಗೆ 12 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಹೋಗೋಣ. 2 ಅಂಕದ 10 ಪ್ರಶ್ನೆಗಳಿದಾವೆ ಮಕ್ಕಳ. 13ನೇ ಪ್ರಶ್ನೆ, ಅನೇಕ ಸನ್ನಿವೇಶಗಳಲ್ಲಿ ಆಹಾರ ಪೋಲಾಗುತ್ತಿದೆ. ಹೀಗೆ ಪೋಲಾಗುವ 2 ಸನ್ನಿವೇಶಗಳು ಮತ್ತು ನೀನು ಕೈಗೊಳ್ಳುವ 2 ಕ್ರಮಗಳ ಬಗ್ಗೆ ಬರೆ. ಸೊ ಮೊದಲನೇದಾಗಿ ಈ ಮದುವೆ ಸಮಾರಂಭಗಳಲ್ಲಿ ಅಥವಾ ಕೆಲವು ಸಮಾರಂಭಗಳಲ್ಲಿ ಏನಾಗುತ್ತೆ, ಆಹಾರವನ್ನು ಹೆಚ್ಚು ತಯಾರಿಸ್ತಾರೆ, ಅಲ್ಲಿ ಆಹಾರ ಪೋಲಾಗುತ್ತದೆ. ಸೊ ಇನ್ನೊಂದು, ಕೆಲವೊಮ್ಮೆ ಮನೆಯಲ್ಲಿನೇ ಹೆಚ್ಚು ಆಹಾರ ತಯಾರಿಸಿದಾಗ ಆಹಾರ ಪೋಲಾಗ್ತದೆ. ಸೊ ಇದನ್ನ ನಾವು ತಡೆಗಟ್ಟಲು ಆಹಾರ ಪೋಲಾಗದಂತೆ ಕೈಗೊಳ್ಳುವಂತಹ 2 ಕ್ರಮಗಳೇನೆಂದ್ರೆ, ಅವಶ್ಯಕತೆ ಇದ್ದರೆ ಮಾತ್ರ ಆಹಾರವನ್ನ ತಯಾರಿಸುವುದು ಮತ್ತೆ ಸಮಾರಂಭಗಳಲ್ಲಿ ಉಳಿದ ಆಹಾರವನ್ನ ಹಂಚುವುದು. ಸೊ ಈ ರೀತಿ ಮಾಡೋದ್ರಿಂದ ಆಹಾರ ಪೋಲಾಗದಂತೆ ನೋಡ್ಕೊಳ್ಳುವಂಥದ್ದು. 14ನೇ ಪ್ರಶ್ನೆ, ಉತ್ತಮ ನಗರ ಅಥವಾ ಹಳ್ಳಿಯ ವಸತಿ ಲಕ್ಷಣಗಳನ್ನು ಬರೆಯಿರಿ. ಯಾವ ರೀತಿ ಒಂದು ಉತ್ತಮ ನಗರ ಇರಬೇಕು ಅಂದ್ರೆ
ಉತ್ತಮ ಒಳಚರಂಡಿ ವ್ಯವಸ್ಥೆ ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು, ರಸ್ತೆ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಮತ್ತು ಆಸ್ಪತ್ರೆ ವ್ಯವಸ್ಥೆ ಇರಬೇಕು. ಆಗ ಮಾತ್ರ ಅದು ಒಂದು ಉತ್ತಮ ನಗರ ಅಂತ ಹೇಳಲಿಕ್ಕೆ ಸಾಧ್ಯ. 15ನೇ ಪ್ರಶ್ನೆ, ನಿನಗೆ ತಿಳಿದಿರುವ ಘನ, ದ್ರವ, ಅನಿಲ ರೂಪದ ವಸ್ತುಗಳನ್ನು ಬರೆಯಿರಿ. ಘನಕ್ಕೆ ಉದಾಹರಣೆ ಕಲ್ಲು, ಹಲಗೆ, ಪಾತ್ರೆಗಳು. ದ್ರವಕ್ಕೆ ಬಂದರೆ ನೀರು, ಹಾಲು, ಜ್ಯೂಸ್. ಅನಿಲಕ್ಕೆ ಬಂದರೆ ಗಾಳಿ, ಆಮ್ಲಜನಕ, ಜಲಜನಕ. ಸೊ ಹಲವಾರು ಅನಿಲಗಳನ್ನು ನಾವು ಅಲ್ಲಿ ಬರೀಬಹುದು. LPG ಗ್ಯಾಸ್, ಸೊ ಅದು ಸಹ ಒಂದು ಉದಾಹರಣೆ ಆಗಿರುತ್ತೆ. 16ನೇ ಪ್ರಶ್ನೆ, ಒಂದು ಗಾಜಿನ ಜಾಡಿಯಲ್ಲಿ 1 ಲೋಟ ನೀರು ಮತ್ತು 1 ಲೋಟ ಎಣ್ಣೆ ಹಾಕಿದಾಗ ಆಗುವ ಪ್ರಕ್ರಿಯೆಯ ಬಗ್ಗೆ ಬರೆಯಿರಿ. ಸೊ ಒಂದು ಗಾಜಿನ ಜಾಡಿಯಲ್ಲಿ ನೀರು ಮತ್ತು ಎಣ್ಣೆ ಎರಡನ್ನ ಹಾಕಿದಾಗ ನೀರು ಎಣ್ಣೆ ಎರಡೂ ಮಿಶ್ರಣಗೊಳ್ಳೋದಿಲ್ಲ. ಯಾಕೆಂತ ಹೇಳಿದರೆ ನೀರಿನ ಸಾಂದ್ರತೆ ಹೆಚ್ಚಾಗಿರೋದ್ರಿಂದ ಎಣ್ಣೆ ನೀರಿನ ಮೇಲೆ ತೇಲ್ತದೆ. 17ನೇ ಪ್ರಶ್ನೆ, ಸಂಯುಕ್ತ ಮತ್ತು ಮಿಶ್ರಣಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಸೊ ಸಂಯುಕ್ತಗಳು ಯಾವಾಗಲೂ ಏಕರೂಪವಾಗಿರ್ತವೆ, ದೇ ಆರ್ ಆಲ್ ಹೊಮೋಜಿನಿಯಸ್. ಬಟ್ ಮಿಶ್ರಣಗಳು ಬಂದರೆ ಅವು ಏಕರೂಪವಾಗಿರೋದಿಲ್ಲ, ಅವು ಎಟ್ರೋಜಿನಿಯಸ್ ಆಗಿರ್ತದೆ, ಹಲವಾರು ಕಣಗಳು ಸೇರಿರ್ತವೆ. ಮತ್ತು ರಾಸಾಯನಿಕ ಸಂಯೋಜನೆ ಯಾವಾಗಲೂ ಸ್ಥಿರವಾಗಿರ್ತದೆ, ಆದರೆ ಮಿಶ್ರಣಗಳಲ್ಲಿ ಅಸ್ಥಿರವಾಗಿರ್ತದೆ. ಮತ್ತು ಇಲ್ಲಿ ರಾಸಾಯನಿಕ ಸಂಯೋಜನೆಯ ನಂತರ ಹೊಸ ವಸ್ತು ಉತ್ಪಾದನೆ ಆಗ್ತದೆ, ಆದರೆ ಮಿಶ್ರಣಗಳಲ್ಲಿ ಯಾವುದೇ ಹೊಸ ವಸ್ತು ಸಿಗೋದಿಲ್ಲ. ಮತ್ತು ರಾಸಾಯನಿಕ ಸಂಯುಕ್ತ ಕ್ರಿಯೆಗಳಿಂದ ಸಂಯುಕ್ತಗಳು ಉಂಟಾಗ್ತವೆ, ಆದರೆ ಮಿಶ್ರಣಗಳಲ್ಲಿ ಭೌತಿಕ ಕ್ರಿಯೆಗಳಿಂದ ಮಿಶ್ರಣಗಳು ಉಂಟಾಗ್ತವೆ. ಇದಿಷ್ಟು ವ್ಯತ್ಯಾಸವನ್ನು ಬರೆದ್ರೆ ಮಕ್ಕಳ ನಿಮಗೆ 2 ಅಂಕ ಸಿಗುತ್ತೆ. 18ನೇದು, ಈ ಚಿತ್ರದಲ್ಲಿರುವ ಶಕ್ತಿಯ ವಿವಿಧ ರೂಪವನ್ನು ಹೆಸರಿಸಿ. ಸೊ ಚಿತ್ರವನ್ನು ಗಮನಿಸಿ ಮಕ್ಕಳೇ, ಅಲ್ಲಿ ಸೂರ್ಯನ ಕಾಣಿಸ್ತಾ ಇದ್ದಾನೆ, ಸೊ ಹಾಗಾಗಿ ಬೆಳಕು ಕಾಣಿಸ್ತಾ ಇದೆ, ಸೊ ಹಾಗಾಗಿ ಶಾಖ ಶಕ್ತಿ ಸಿಗ್ತಾ ಇದೆ. ಇಲ್ಲಿ ಒಂದು ವಿಂಡ್ ಮಿಲ್ ಇದೆ, ಅದರಿಂದ ನಮಗೆ ಗಾಳಿ ಶಕ್ತಿ ಸಿಗ್ತಾ ಇದೆ. ಸೊ ಇಲ್ಲಿ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಕಡಿತಾ ಇದ್ದಾನೆ, ಸೊ ಹಾಗಾಗಿ ಅವನ ಸ್ನಾಯು ಶಕ್ತಿಯಲ್ಲಿ ಬಳಕೆ ಆಗ್ತಾ ಇದೆ. ನೀರು ಹರಿತಾ ಇದೆ, ಚಲನ ಶಕ್ತಿ ಇದೆ. ಸೊ ಮೇಲಿಂದ ಹರಿತಾ ಇರೋದ್ರಿಂದ ಪ್ರಚನ ಶಕ್ತಿ, ಚಲನ ಶಕ್ತಿ. ಮತ್ತು ರೈಲು ಚಲಿಸ್ತಾ ಇದೆ, ಸೊ ಅಲ್ಲಿ ನಾವು ಯಾಂತ್ರಿಕ ಶಕ್ತಿಯನ್ನು ಅಲ್ಲಿ ನೋಡ್ಬೋದು. ಈಗ ಇಷ್ಟು ರೂಪದ ಶಕ್ತಿಗಳನ್ನು ನಾವು ಈ ಚಿತ್ರದಲ್ಲಿ ನೋಡ್ಬೋದು. 19ನೇ ಪ್ರಶ್ನೆ, ಸೌರ ಜಲತಾಪಕಗಳನ್ನು ಹೇಗೆ ಬಳಸುತ್ತಾರೆ? ಸೊ ಸೌರ ಜಲತಾಪಕ ಅಂತ ಹೇಳಿದ್ರೆ ಸೋಲಾರ್ ವಾಟರ್ ಹೀಟರ್. ಸೊ ಇದನ್ನ ನೀರು ಕಾಯಿಸಲು ಬಳಸ್ತಾರೆ. ಯಾಕೆಂದ್ರೆ ಇದು ಒಂದು ಸೌರ ಶಕ್ತಿ, ಒಂದು ನವೀಕರಿಸಬಹುದಾದಂತಹ ಶಕ್ತಿ, ಮತ್ತು ಇದರಿಂದ ಇಂಧನ ಉಳಿತಾಯವನ್ನು ಮಾಡಬಹುದು, ವಾಯು ಮಾಲಿನ್ಯ ತಡೆಗಟ್ಟಬಹುದು, ಹಸಿರುಮನೆ ಅನಿಲಗಳನ್ನೇ ಉಂಟು ಮಾಡುವಂತಹ ಅನಿಲಗಳಿಂದ ಸೌರ ಜಲತಾಪಕಗಳ ಕೆಲಸವನ್ನ ನಿರ್ವಹಿಸಬಹುದು. ನೆಕ್ಸ್ಟ್ 20ನೇ ಪ್ರಶ್ನೆ, ಸೌರವ್ಯೂಹದ ಚಿತ್ರ ರಚಿಸಿ ಭೂಮಿ ಮತ್ತೆ ಗುರುಗ್ರಹವನ್ನ ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಸೌರವ್ಯೂಹದ ಚಿತ್ರವನ್ನ ಕೊಟ್ಟಿದ್ದೀನಿ. ಎಲ್ಲ ಗ್ರಹಗಳ ನೇಮಿಂಗ್ಸ್ ಅನ್ನ ಕಲ್ತ್ಕೊಂಡಿರಿ, ನಿಮ್ಮ ಎಕ್ಸಾಮ್ಗೆ ಬರುವ ಚಾನ್ಸಸ್ ಇದೆ. ನೆಕ್ಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. 21ನೇ ಪ್ರಶ್ನೆ, ನದಿ ಬಯಲಿನಲ್ಲಿ ಜನರು ಹೆಚ್ಚಾಗಿ ವಾಸಿಸಲು ಕಾರಣವೇನು? ಸೊ ಯಾಕೆ ನದಿ ಬಯಲಿನಲ್ಲಿ ಜನರು ಹೆಚ್ಚಾಗಿ ವಾಸಿಸ್ತಾರೆ ಅಂದರೆ ಅಲ್ಲಿ ನೀರಿನ ಸೌಲಭ್ಯ ಯಾವಾಗಲೂ ಇರ್ತದೆ, ಮತ್ತು ವಾತಾವರಣ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿ ಕೃಷಿಯನ್ನು ಮಾಡಲಿಕ್ಕೂ ಸಹ ಸುಲಭವಾಗುತ್ತೆ. ಯಾಕೆಂದರೆ ನೀರು ಹೆಚ್ಚಾಗಿ ಸಿಗೋದ್ರಿಂದ ಕೃಷಿಯನ್ನು ಮಾಡ್ಬೋದು. ಕೃಷಿ ಮಾಡೋದ್ರಿಂದ ಅವರ ವಾಸಿಸ್ಲಿಕ್ಕೂ ಸಹ ಅವರಿಗೆ ಯೋಗ್ಯವಾಗಿರುವಂತಹ ಜಾಗ, ಮತ್ತು ಅವರಿಗೆ ಆರ್ಥಿಕ ನೆರವು ಸಹ ಆಗೋದ್ರಿಂದ ಹೆಚ್ಚಾಗಿ ಜನರು ನದಿ ಬಯಲಿನಲ್ಲಿ ವಾಸಿಸ್ತಾರೆ. ನೆಕ್ಸ್ಟ್ 22ನೇ ಪ್ರಶ್ನೆ, ದಕ್ಷಿಣ ಭಾರತದ ನದಿಗಳ ಹೆಸರನ್ನ ಬರೀರಿ. ಕನಿಷ್ಠ 4 ಕೇಳಿದ್ದಾರೆ. ಸೊ ನಾನಿಲ್ಲಿ 5 ಕೊಟ್ಟಿದ್ದೀನಿ. ಕಾವೇರಿ ನದಿ, ಶರಾವತಿ, ಕೃಷ್ಣಾ ನದಿ, ತುಂಗಾಭದ್ರಾ ನದಿ, ನೇತ್ರಾವತಿ ನದಿ. ನೆಕ್ಸ್ಟ್ 23ನೇ ಪ್ರಶ್ನೆ, ಮರುಭೂಮಿಯು ಪರ್ವತ ಪ್ರದೇಶಕ್ಕಿಂತ ಹೇಗೆ ಭಿನ್ನವಾಗಿದೆ? ಸೊ ಅದನ್ನ ಆ ಆನ್ಸರ್ ಅನ್ನ ನೀವು ಬರೀರಿ ಮಕ್ಕಳ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಮಕ್ಕಳ, ಭಾರತದ ಭೂಪಟದಲ್ಲಿ ಈ ಕೆಳಗಿನವುಗಳನ್ನ ಗುರುತಿಸಿ. ಭಾರತದ ರಾಜಧಾನಿ. ಸೊ ಭಾರತದ ರಾಜಧಾನಿ ಯಾವುದು? ಡೆಲ್ಲಿ. ಹಾಗಾಗಿ ದೆಹಲಿ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಮುಂಬೈ, ಲಕ್ಷದ್ವೀಪ ಮತ್ತೆ ಬಂಗಾಳ ಕೊಲ್ಲಿ. ಸೊ ನೀವು ಕರೆಕ್ಟಾಗಿ ಇಷ್ಟನ್ನ ಮ್ಯಾಪಿಂಗ್ ಅನ್ನ ಮಾಡಿದ್ರೆ ಮಕ್ಕಳ ನಿಮಗೆ ಈಸಿಯಾಗಿ 4 ಅಂಕಗಳನ್ನ ಗಳಿಸ್ಬೋದು. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ. ಸೊ ಇದೇ ರೀತಿ ನೀವು ಹಲವಾರು ಅಭ್ಯಾಸ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿದ್ರೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ ಪೇಪರ್ ಬರುತ್ತೆ ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಸೊ ನಿಮ್ಮ ಎಕ್ಸಾಮ್ಗೆ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.